ಸೊ ಮನೆಗೆ ಬೇಕಾಗಿರೋ ಎಲ್ಲ ಫರ್ನಿಚರ್ಸ್ ಆಗಲಿ, ಹೋಮ್ ಅಪ್ಲಿಯನ್ಸ್ ಆಗಲಿ, ಟಿ ವಿ, ವಾಷಿಂಗ್ ಮಿಷಿನ್, ಫ್ರಿಜ್, ಏರ್ಫೋಲ್, ಈ ಥರ ಏನೇ ಬೇಕು ಅಂದ್ರೂ ಒಂದೇ ಒಂದು ಸ್ಟೇಜಲ್ಲಿ ನಿಮಗೆ ಸಿಗ್ತಾ ಇತ್ತು. ಅದೇ TV9 ಎಕ್ಸ್ಪೋದಲ್ಲಿ. ಸೊ ನೀವು ನೋಡ್ಬೋದು, ಹೈಟೆಕ್ ಕಾರ್ಗಳು, EV ಕಾರ್ಗಳು, ಎಲ್ಲ ಥರ ಕಾರ್ಗಳು ಡಿಸ್ಕೌಂಟಲ್ಲಿ ತುಂಬ ಪ್ರೈಸಲ್ಲಿ, ಒಳ್ಳೊಳ್ಳೆ ಪ್ರೈಸಲ್ಲಿ ಇಲ್ಲಿ ಸೇಲ್ ಮಾಡ್ತಿರೋ ಎಲ್ಲ ಕಂಪ್ನಿಯವರು ಇಲ್ಲಿದ್ದರು. ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿಯವರು. ಮತ್ತು ಎಲ್ಲ ಥರ ಫರ್ನಿಚರ್ಸ್ ನಿಮಗೆ ಸೋಫಾ ಆಗಲಿ, ಟೇಬಲ್ ಆಗಲಿ, ಡೈನಿಂಗ್ ಟೇಬಲ್ಸ್, ಈ ಥರ ಪ್ರತಿಯೊಂದೂ ಇಲ್ಲಿ ಒಂದು ಒಳ್ಳೆ ರೇಟಿಗೆ ಮಾತಾಡಿ ಕುದುರಿಸ್ಕೊಂಡು ತೊಗೊಂಡೋಗ್ಬೋದಾಗಿತ್ತು. ಸೊ ನೀವೇನಾದರೂ ಇದನ್ನ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋ ಫುಲ್ಲು ನೋಡಿ, ಆಮೇಲೆ ನೀವು ಅಟೆಂಡ್ ಮಾಡಿ. ಸೊ ನಿಮಗೂ ಸಿಗುತ್ತೆ ಒಳ್ಳೊಳ್ಳೆ ಆಫರಲ್ಲಿ ಅಂತ ಹೇಳ್ತಾ ಈಗ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಕಮಾನ್, ಲೆಟ್ಸ್ ಗೋ. ಡಬಲ್ ಡೋರ್ ವಾಷಿಂಗ್ ಮಿಷಿನ್, ಒಳ್ಳೊಳ್ಳೆ ಫೋನು, ಐಫೋನು, ಸ್ಯಾಮ್ಸಂಗ್ ಗ್ಯಾಲಕ್ಸಿ, ಈ ರೀತಿ ಪ್ರತಿಯೊಂದು ನಿಮಗೆ ಸಿಗ್ತಾ ಐತೆ ಇಲ್ಲಿ ಒಂದೊಂದು ಒಳ್ಳೆ ಆಫರಲ್ಲಿ. ಆಮೇಲೆ ನಿಮಗೆ EMI ಆಗಲಿ ಅಥವಾ ಫೈನಾನ್ಷಿಯಲ್ ಆಗಲೂ ಇವ್ರು ಇಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಬನ್ನಿ. ಸೊ ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಶಶಿಕುಮಾರ್, ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ. ನಾನಿವತ್ತು ತ್ರಿಪುರ ವಾಸಿನಿ ಅಂದರೆ ಪ್ಯಾಲೇಸ್ ಗ್ರೌಂಡಲ್ಲಿರುವಂಥ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿದ್ದೀನಿ. ಸೊ ಇಲ್ಲೊಂದು ಬಿಗ್ ಎಕ್ಸ್ಪೋರ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಈ TV9 ಚಾನೆಲ್ ಅವರು ನಡೆಸ್ತಾ ಇರೋದು ಇದು. ಸೊ ಎಲ್ಲ ಒಂದು ಹೋಮ್ ಫರ್ನಿಚರ್ಸು ಮತ್ತು ಹಾಗೆ ಆಟೋಮೊಬೈಲ್ಸ್, ಈ ಥರ ಮನೆಗೆ ಬೇಕಾಗಿರುವಂಥ ಎಲ್ಲ ಥರದ್ದು ಸೋಫಾ, ಅದು ಇದು ಎಲ್ಲನೂ ಒಂದೇ ಕಡೆ ಸಿಗುವಂತಹ ಒಂದು ಫಂಕ್ಷನ್ ಇದು. ವರ್ಷಕ್ಕೊಂದು ಸತಿ ಮಾಡ್ತಾರೆ. ಸೊ ಒಳಗಡೆ ಎಲ್ಲ ಡಿಸ್ಕೌಂಟಲ್ಲೂ ಇರುತ್ತೆ. ಸೊ ಬನ್ನಿ, ಅದು ಯಾವ್ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಹೋಗ್ತಾ ತೋರಿಸ್ತೀನಿ. ಸೊ ಲೆಟ್ ಸಿ TV9 ಎಕ್ಸ್ಪೋ ಇನ್ ತ್ರಿಪುರ ವಾಸಿನಿ ಅರಮನೆ ಮೈದಾನ. ಸೊ ಈ TV9 ಚಾನಲ್ ಅವರು ಒಂದು 4th, 5th, 6th ಅಂತ ಈ ಅಕ್ಟೋಬರಲ್ಲಿ ಒಂದು TV9 ಎಕ್ಸ್ಪೋ ಅಂತ ಮಾಡಿದರು. ಇವರು ಪ್ರತಿ ವರ್ಷವೂ ಈ ರೀತಿ ಎಕ್ಸ್ಪೋಗಳು ಮಾಡ್ತಾ ಇರ್ತಾರೆ. ಸೊ ಎಲ್ಲ ಬ್ರ್ಯಾಂಡೆಡ್ ಇವ್ರ ಕಂಪ್ನಿಗಳವರು ಇದರಲ್ಲಿ ಅಟೆಂಡ್ ಆಗ್ತಾರೆ, ವಿಸಿಟ್ ಮಾಡ್ತಾರೆ. ಪ್ರತಿಯೊಂದು ಸ್ಟಾಲು ಅವ್ರು ಹಾಕೊಂಡಿರ್ತಾರೆ ಇಲ್ಲಿ. ಎಲ್ಲ ಥರ ಇರುತ್ತೆ. ಈ ಸತಿ ತುಂಬ ದೊಡ್ಡದಾಗೆ ಮಾಡಿದರು. ಪ್ಯಾಲೇಸ್ ಗ್ರೌಂಡ್ ತ್ರಿಪುರ ವಾಸಿನಿ ಇದರಲ್ಲಿ ಸ್ಟಾಲ್ ಹಾಕಿದರು. ಇವರು ಎಲ್ಲ ಥರದ ಕಂಪ್ನಿಯವರು ಇಲ್ಲಿ ಬಂದಿದ್ದರು. ಸೊ ಎಲ್ಲ ಮಿಡಲ್ ಕ್ಲಾಸ್ ಜನಕ್ಕೆ, ನಮ್ಮನೇಲೂ ಒಂದು ಫ್ರಿಡ್ಜ್ ಇರಬೇಕು, ವಾಷಿಂಗ್ ಮಿಷಿನ್ ಇರಬೇಕು, ಕಮ್ಮಿ ರೇಟಿಗೆ ಸಿಗಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಈಗೇನು ದಸರಾ ಎಲ್ಲ ಬಂತಲ್ವಾ, ದಸರಾ, ದೀಪಾವಳಿ ಆಫರ್ಗಳು ಅಂತ ದಿನ ಪೇಪರಲ್ಲಿ ಆ್ಯಡ್ಸ್ ಬರ್ತಾನೆ ಇರುತ್ತೆ, TVಲೂ ಆ್ಯಡ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲರೂ ಈಗ ಕಾಯ್ತಾ ಇರ್ತಾರೆ, ಏನಾದ್ರು ಒಳ್ಳೆ ಆಫರ್ ಇರುತ್ತಾ, ತೊಗೊಳ್ಳೋಣ ಅಂತ. ಸೊ ನಾವು ಹಂಗೆ ಸಂಡೇ ಆಗಿರೋದ್ರಿಂದ ಬನ್ನಿ ಒಂದು ರೌಂಡ್ ಹೋಗಿ ನೋಡ್ಕೊಂಬರೋಣ ಏನೇನು ಇರುತ್ತೆ ಅಂತ ನಾನು ಬಂದಿದ್ದೆ. ಸೊ ನೋಡಿದೆ, ಎಲ್ಲ ಸಖತ್ತಾಗಿತ್ತು. ರೇಟು ಪರವಾಗಿಲ್ಲ, ಒಂದೊಂದು ರೇಂಜಿಗೆ ಕಮ್ಮಿ ಇತ್ತು, ಡಿಸ್ಕೌಂಟ್ ಇತ್ತು. ಹಾಗೆ ಅವರೇ EMIಲೂ ಮಾಡಿಕೊಡ್ತೀನಿ ಅಂತ ಅಂದರು. ಅಂದರೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡ್ತೀವಿ ಅಂತಲೂ ಹೇಳ್ತಿದ್ರು ಈ ಥರ. ಸೊ ನೀವು ಡಬಲ್ ಡೋರ್ ಫ್ರಿಡ್ಜ್ ಎಲ್ಲ ನೋಡ್ತಿದ್ರಲ್ಲ, ಎಲ್ಲ ಸಖತ್ತಾಗಿತ್ತು ಗುರು. ಸೊ ಜನ EMI ಆಪ್ಷನ್ ಬಂದಮೇಲೆ ತುಂಬ ಈಸಿಯಾಗಿ ಹೋಗಿದೆ ಎಲ್ಲ ತೊಗೊಳೋದು. ಸೊ ಯಾವುದು ಕಷ್ಟನೇ ಅನ್ನೋಂಗಿಲ್ಲ. ನಿಮಗೆ ಸಿಂಗಲ್ ಡೋರ್ ಬೇಕಾ, ಡಬಲ್ ಡೋರ್ ಬೇಕಾ, ಯಾವುದು ಬೇಕು ಎಲ್ಲ ಬ್ರ್ಯಾಂಡು, LG, ಹೈಯರ್, ಗೋಡ್ರೇಜು, ಈ ಥರ ಪ್ರತಿಯೊಂದೂ ನಿಮಗಿಲ್ಲಿ ಎಲ್ಲ ಬ್ರ್ಯಾಂಡು ಅವರು ಇದ್ದರು. ಪ್ಯಾನಾಸೋನಿಕ್ ಆಗಲಿ, ಬಾಷ್ ಇತ್ತು. ಬಾಷ್ ತುಂಬ ಕಾಸ್ಟ್ಲಿ, ಬಟ್ ಚೆನ್ನಾಗಿತ್ತು. ಅದು ಅಪ್ಲಯನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಪ್ಯಾನಾಸೋನಿಕ್ದು ನೋಡ್ತಿದ್ದೀರಲ್ಲ, ಎಲ್ಲ ಏರ್ ಕೂಲರು, TVಗಳಂತೂ ಮಾತಾಡೋಂಗೆ ಇಲ್ಲ ಗುರು, ಎಲ್ಲ ಸಖತ್ತಾಗಿರುತ್ತೆ. ಹೋಮ್ ಥಿಯೇಟ್ರ್ ಥರ ಇತ್ತು ಕೆಲವೊಂದು TVಗಳು ಇಲ್ಲಿ ನೋಡಿದ್ವಿ ಅಲ್ಲ. ಒಂಥರ ಅವರು ವಾಕಿಂಗ್ ಸ್ಟೈಲ್ ನೋಡಿದ್ರೆ ಹತ್ರಕ್ಕೆ ನಡ್ಕೊಂಬರ್ತಿದ್ದಾರೆ ಅಂತ 3D ರಿಫ್ಲೆಕ್ಟ್ಸ್ ಎಲ್ಲ ಆಗುತ್ತೆ, ಆ ರೀತಿ ಇತ್ತು. ನೋಡಿ LGದು ಸಖತ್ತಾಗಿರುತ್ತೆ. LGದಾಗಲಿ, ಸೋನಿದಾಗಲಿ ಎಲ್ಲ ಚೆನ್ನಾಗಿರುತ್ತೆ ಪ್ರತಿಯೊಂದೂ. ಸೊ ಈಗ ನೋಡ್ತಾ ಇದ್ದೀರಲ್ಲ, ನೋಡಿ ಅವರು ರಿಯಲಾಗಿ ನೋಡೋ ಥರನೇ ಐತೆ. ಇಲ್ಲಿ ನೋಡಿ, ಸಖತ್ತಾಗಿದೆ ಅಲ್ವಾ TVಗಳದೆಲ್ಲ. ನಿಮ್ಗೆ 32 ಇಂಚ್ ಬೇಕಾ, 42 ಇಂಚ್ ಬೇಕಾ, 50, 60, 80 ಈ ರೀತಿ ಎಲ್ಲ ಥರ ಸೈಜು TVಗಳು ಒಂದೇ ಕಡೆ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಗಿರಿಯಾಸ್ ಆಗಲಿ, ಪೈ ಆಗಲಿ, ಇಂಥ ಕಡೆ ಹೋದಾಗ ನೀವೇನು ನೋಡ್ತೀರ, ಎಲ್ಲ ಹೋಮ್ ಅಪ್ಲಯನ್ಸ್ಗಳು, ಪ್ರತಿಯೊಂದು ಮನೆಗೆ ಬೇಕಾಗಿರುವಂಥ ಒಂದು ಐಟಮ್ಸ್ ಆಗಲಿ ಎಲ್ಲ ಒಂದು ಕಡೆ ಹೆಂಗೆ ಸಿಗುತ್ತೋ ಅದೇ ಥರನೇ ಈ ಪ್ಯಾಲೇಸ್ ಗ್ರೌಂಡಲ್ಲಿ ಎಲ್ಲ ರೆಡಿ ಮಾಡಿ ಹಾಕಿದ್ರು. ಚಿಮ್ನಿ ನೋಡಿ, ಚಿಮ್ನಿ ಎಲ್ಲ ಕಾಸ್ಟ್ಲಿ ಗುರು, ಚೆನ್ನಾಗಿದೆ. ಒಂಥರ ಸ್ಟವ್, ಚಿಮ್ನಿ ಇವೆಲ್ಲ ಒಂದು ಮನೆ ಅಂದಮೇಲೆ ಇರಲೇಬೇಕಲ್ವ, ಪ್ರತಿಯೊಬ್ಬರಿಗೂ ಇದು ಆಸೆ ಇರುತ್ತೆ. ಬರೀ ಬೆಂಗಳೂರಲ್ಲಿರೋರಿಗೆ ಮಾತ್ರ ಅಲ್ಲ, ಹಳ್ಳೀಲೂ ಅಷ್ಟೇ. ಪ್ರತಿಯೊಂದು ಊರಲ್ಲಿರೋ ಹಳ್ಳಿಗಳಲ್ಲಿ ಎಲ್ಲರ ಮನೇಲೂ ಎಲ್ಲ ಥರ ಎಲೆಕ್ಟ್ರಾನಿಕ್ಸ್ ಐಟಮ್ಸು ಈಗ ಇಕ್ಕಿರ್ತಾರೆ. ಸೊ ಅದು ಏನು ಬರೀ ಸಿಟಿ ಅಂತ ಹೇಳ್ಕೊಳಂಗಿಲ್ಲ, ಈಗ ಎಲ್ಲ ಊರಲ್ಲೂ ಇರುತ್ತೆ ಈ ಥರ ಅಪ್ಲಯನ್ಸ್ಗಳು. ನೋಡ್ತಿದ್ದೀರಲ್ಲ, ಎಲ್ಲ ಜನ, ಎಷ್ಟು ಜನ ಗೊತ್ತಾ, ನಾವು ಹೋದಾಗ ಸಿಕ್ಕಾಪಟ್ಟೆ ಜನ ತುಂಬಿ ತುಳುಕ್ತಾ ಇದ್ದರು. ನಮಗಂತೂ ನೋಡಿ ಒಂದು ಕ್ಷಣ ಶಾಕ್ ಆಯಿತು. ಪರವಾಗಿಲ್ಲ ಗುರು, ಬರ್ತಾರೆ ಜನ ಅಂತ. ಇದು ಕೃಷ್ಣಂದು ಚೆನ್ನಾಗಿದೆ ಅಲ್ಲ ವಿಗ್ರಹ, ಕೃಷ್ಣದಾಗಲಿ ಕೆಲವೊಂದು ದೇವ್ರುಗಳ್ದು ವಿಗ್ರಹಗಳು ಇಕ್ಕಿದ್ರು. ಆಮೇಲೆ ಡೆಕೋರೇಷನ್ ಹೋಮ್ಗೆ ಚೆನ್ನಾಗಿ ಕಾಣೋ ರೀತಿದು ಐಟಮ್ಸ್ ಆಗಲಿ. ಇನ್ನು ಈ ಸೋಫಾ, ಡೈನಿಂಗ್ ಟೇಬಲ್ಗಳು ಬೇಕು ಅಂದರೆ
ಎಲ್ಲ ಥರ ಡಿಸೈನ್ಸು, ಎಲ್ಲ ಥರ ಸ್ಟೈಲಿಶು, ಆಮೇಲೆ ಹೋಟೆಲ್ಗಳಲ್ಲಿ ಇಕ್ಕುವಂಥದ್ದು, ರೆಸಾರ್ಟ್ಗಳಲ್ಲಿ ಇಕ್ಕುವಂಥದ್ದು, ಎಲ್ಲ ಥರ ಸೋಫಾಗಳು, ದೊಡ್ಡ ದೊಡ್ಡ ಮನೇಲಿ ಇಕ್ಕುವಂಥ ಸೋಫಾಗಳು, ಹೋಟೆಲ್ಸಲ್ಲಿ ಇಕ್ಕುವಂಥದ್ದು ಎಲ್ಲ ಪ್ರತಿಯೊಂದೂ ಇಲ್ಲಿ ಇಕ್ಕಿದ್ರು. ನೀವು ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂದು ಕಲರು ಕ್ವಾಲಿಟಿ ಇತ್ತು. ಒಂದೊಂದು ಸತಿ ಸೋಫಾ ಮೇಲೆ ನಾವು ಕೂತ್ಕೊಂಡು ನೋಡಿದ್ರೆ ಒಳ್ಳೆ ಮೆತ್ತಗೆ ಕೆಳಗಡೆ ಹೋಗ್ತಿತ್ತು, ಅಷ್ಟು ಕೂಲಾಗಿತ್ತು ಇದು ಸೋಫಾ. ಇದೆಲ್ಲ ಡೈನಿಂಗ್ ಟೇಬಲ್ಸ್ಗಳಾಗಲಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ ಒಂದೊಂದು ಕಲರ್ ಡಿಫ್ರೆಂಟ್ ಆಗಿದೆ. ಸೋಫಾದೆಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಇರ್ತದೆ, ನಿಮಗೂ ಗೊತ್ತು. ಇದು ವುಡನ್ ಸೋಫಾ, ಇದು ಒಂಥರ ಯುನಿಕ್ ಆಗಿದೆ ನೋಡಿ. ಉಯ್ಯಾಲೆ ಆಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಈ ಥರ ಇದು ವಿಗ್ರಹಗಳು ಮನೇಲಿ ಇಕ್ಕಕ್ಕೆ, ಡೆಕೋರೇಟಿವ್ ಆಗಿ ಕಾಣೋದಕ್ಕೆ ಎಲ್ಲ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಇಕ್ಕಿದ್ದಾರೆ ಇಲ್ಲೆಲ್ಲ ಪ್ರತಿಯೊಂದು ಸೋಫಾಗಳು ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ, ಪ್ರೈಸ್ ಎಲ್ಲ ಒಂದು ರೇಂಜಿಗೆ ಜಾಸ್ತಿನೇ ಇದೆ. ಅದೇ ನೀವು ಮಾತಾಡ್ತಾ ಎಲ್ಲ ಹೋದರೆ ಕರೆಕ್ಟಾಗಿ ಒಂದು 10% ಡಿಸ್ಕೌಂಟ್ ಅಂತ ಕೊಡ್ತಾರೆ. ಸೊ ಈ TV9 ಅವ್ರು ಮಾಡಿರೋದ್ರಿಂದ ಎಲ್ಲ ಒಂದೇ ಕಡೆ ನಿಮಗೆ ಈ ಹೋಮ್ ಅಪ್ಲಿಯನ್ಸ್ಗಳು ಸಿಗೋದ್ರಿಂದ ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಜಾಸ್ತಿ ಇಲ್ಲಿ ಇದ್ದಿದ್ದು. ಯಾಕಂದರೆ ಅವ್ರು ಈ ಕಡೆ ಸೋಫಾ ಆಗಲಿ, ಈ ಕಡೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಲಿ ಅಷ್ಟೆಲ್ಲ ಸಾಲದು ಅಂತ ಆಟೋ ಎಕ್ಸ್ಪೋನು ಮಾಡಿದರು. ಅಂದರೆ ಕಾರ್ಗಳ್ದು ಪ್ರತಿಯೊಂದೂ ಅಲ್ಲಿ ಇಕ್ಕಿದ್ರು. ಕಾರ್ಗಳ್ದು ನಾನು ಕೇಳ್ದಂಗೆ ಒಂದು 10-15% ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿದ್ರು ಅವರಲ್ಲೇ ಸ್ಪಾಟಲ್ಲಿ ನೀವು ಬುಕ್ ಮಾಡಿದ್ರೆ ಅಂತ. ಇದು ಚೆನ್ನಾಗಿದೆ ಅಲ್ವಾ? ಇದೊಂಥರ ಡಿಫ್ರೆಂಟ್ ಆಗಿದೆ. ದೊಡ್ಡ ಮನೆ ಇರೋರಿಗೆ ಇವೆಲ್ಲ ಈ ಥರ ದೊಡ್ಡ ಸೋಫಾಗಳು ಇಕ್ಕೊಳೋದಕ್ಕೆ ಸಖತ್ತಾಗಿರುತ್ತೆ. ಎಲ್ಲ ಬ್ರ್ಯಾಂಡೆಡ್ ಅವರು ಬಂದಿದ್ರು. ಈ ನೀವು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದರೆ ಎಲ್ಲ ಥರ ಸೋಫಾಗಳು, ಆಮೇಲೆ ವುಡ್ ವರ್ಕ್ಸ್ದು ಅಂಗಡಿಗಳು ನೋಡ್ತಿರಲ್ಲ ರೋಡಲ್ಲಿ ಸಾಲಾಗಿ, ಆ ರೀತಿದ್ದು ಇಲ್ಲಿ ರೆಡಿ ಮಾಡಿ ಇಕ್ಕಿರ್ತಾರೆ. ಅಂದರೆ ಅಲ್ಲಿರೋರೇ ಎಷ್ಟೊಂದು ಜನ ಇಲ್ಲೂ ಬಂದು ಅಟೆಂಡ್ ಆಗಿರೋ ಫೋರಮ್ಗಳಲ್ಲಿ. ಚೆನ್ನಾಗಿದೆ, ಕಲರ್ಗಳು ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ನೋಡೋಕ್ಕೂ ಚಂದವಾಗಿದೆ. ಕ್ವಾಲಿಟಿನೂ ಇರುತ್ತೆ, ಕ್ವಾಲಿಟಿ ತಕ್ಕಂಗೆ ಪ್ರೈಸು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಕ್ವಾಲಿಟಿ ಮೇಲೆ ಪ್ರೈಸ್ ಹೆಂಗಿರುತ್ತೆ ಆ ರೀತಿ ಇರುತ್ತೆ. ಕೆಲವೊಬ್ಬರು ಯಾಕೋ ಫೋಟೋ ತೆಗಿಬಾರ್ದು ಅಂತ ಹೇಳ್ತಿದ್ರು. ಓಕೆ ಅಂತ ಹೇಳಿ ಫೋಟೋ ತೆಗಿರಿ ಅಂದವ್ರದ್ದು ಫೋಟೋ ತೆಕ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಚೆನ್ನಾಗಿದೆ ಇದು ನೋಡಿ. ಇದು ಒಂಥರ ಲಕ್ಸುರಿ ಆಗಿದೆ, ಸಖತ್ತಾಗಿದೆ. ಈ ಸೋಫಾ ಕಲರು ಅಷ್ಟೇ ರೆಡ್ದು ತುಂಬ ಚೆನ್ನಾಗಿದೆ ಇದು. ಆಮೇಲೆ ಇದು ಮಂಚ, ಇದು ಅಷ್ಟೇ ಒಳ್ಳೊಳ್ಳೆ ಇದಿತ್ತು. ಬೆಡ್ಡು ಮಲ್ಕೊಳೋದಕ್ಕೆ ಒಳ್ಳೆ ಸಖತ್ತಾಗಿತ್ತು. ಎಲ್ಲ ಕಾಸ್ಟ್ಲಿ ಗುರು, ಅವೆಲ್ಲ 90,000 60,000 ಅಂತ ಅಂದರು. ಒಂದೊಂದು ಇದು ಕರ್ಲಾನ್ ಮಲ್ಕೊಳೋದಕ್ಕೆ ಬೆಡ್ಗಳು ಇವೆಲ್ಲ ತುಂಬ ಕಾಸ್ಟ್ಲಿ ಇದು. ಡೈನಿಂಗ್ ಟೇಬಲು ಅಷ್ಟೇ ಚೆನ್ನಾಗಿತ್ತು ಒಂಥರ. ಆಮೇಲೆ ಇದು ನೋಡಿ, ಇದೆಲ್ಲ ಡಿಸೈನು ಅದೇ ಮನೆ ಮುಂದೆ ಡೆಕೋರೇಟಿವ್ ಆಗಿ ಇಕ್ಕಿರ್ತಾರಲ್ಲ ಈ ಮದುವೆ ಫಂಕ್ಷನ್ಗಳಿಗೆಲ್ಲ ಹೋದಾಗ ಚೌಟ್ರಿಗಳ ಮುಂದೆ ಈ ಥರ ಡೆಮೋಗಳು ಎಲ್ಲ ಪ್ರಾಣಿಗಳ್ದು, ಗೊಂಬೆಗಳ್ದು ಈ ಥರ ಎಲ್ಲ ಇಕ್ಕಿದ್ರು. ಸಖತ್ತಾಗಿತ್ತು ಇದನ್ನು ನೋಡೋದಕ್ಕೆ. ಬುದ್ಧ ಆಗಲಿ, ನಮ್ಮ ಗಣೇಶ ಆಗಲಿ ಪ್ರತಿಯೊಂದೂ ಚೆನ್ನಾಗಿ ಇಕ್ಕಿದ್ರು. ಎಲ್ಲ ಮಾರ್ಬರಲ್ಲೇ ಮಾಡಿದರು, ಫುಲ್ಲು ಮಾರ್ಬಲ್ ಟೈಲ್ಸಲ್ಲಿ ಮಾಡಿದ್ದಿದೆಲ್ಲ. ಇವೆಲ್ಲ ಟರ್ಕಿಶ್ದು ಕರ್ಟನ್ ಕೆಳಗಡೆ ಹಾಕೋತಾರಲ್ಲ, ಕೆಳಗಡೆ ಹಾಕ್ಕೊಂಡು ಅವರು ಕೂತ್ಕೊಂಡಿರ್ತಾರಲ್ಲ, ಟರ್ಕಿಶು, ಇರಾನು ಆ ಥರದ್ದು ಮ್ಯಾಟ್ಗಳು ಅಲ್ಲಿಂದನೇ ತರಿಸಿದ್ರಂತೆ ಈ ಥರ ಮ್ಯಾಟ್ಗಳನ್ನ. ಥರ ಡಿಫ್ರೆಂಟಾಗಿದೆ ಅಲ್ವಾ? ಇದು ಅಷ್ಟೇ ವಾಲ್ಗೆ ಹಾಕೋಕ್ಕೆ ಪೇಂಟಿಂಗ್ ಮಾಡಿರೋದು, 3D ಪೇಂಟಿಂಗ್ಸು. ಇದು ಒಂಥರ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ಇದು ಪೇಂಟಿಂಗ್ ತುಂಬ ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಇದು ಬಿಡಿಸಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಫುಡ್ ಕೋರ್ಟು ಎಲ್ಲ ಇತ್ತು. ನಿಮಗೆ ಏನೇನು ಬೇಕೋ ಊಟ ತಿಂಡಿಗಳು, ಹಾಗೆ ಉಪ್ಪಿನಕಾಯಿ, ಎಲ್ಲ ಥರ ಸ್ಪೈಸಿ ಐಟಮ್ಸು ಎಲ್ಲ ಥರನೂ ಇತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪ್ರೈಸ್ ಕೇಳಿದ್ವಿ, ಇದು ಗೊಂಬೆದು 400 ರೂಪಾಯಿ ಅಂತ ಹೇಳಿದ್ರು. ಶಾಕ್ ಆಯಿತು, ಇಷ್ಟೊಂದು ಇದೆಯಾ ಇವಕ್ಕೆಲ್ಲ ಅಂತ. ಸೌಂಡ್ ಬರುತ್ತೆ ಅದು, ಟೊಯ್ 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 ಅಂತ. ಕೇರಳ ಹಲ್ವಾ. ಇನ್ನು ಫುಡ್ ಕೋರ್ಟಲ್ಲಂತೂ ಎಲ್ಲ ಥರ ಸ್ಪೈಸಿ ಐಟಮ್ಸ್ ಇತ್ತು ನೋಡಿ. ಹಲ್ವಾ ಆಗಲಿ, ಕೇರಳ ಬನಾನಾ ಚಿಪ್ಸ್. 1/4 kg ಎಷ್ಟೋ ಹೇಳಿದಪ್ಪ, 1/4 kg 150 ರೂಪಾಯಿ ಅಂತ ಏನೋ ಹೇಳ್ದ ಅವನು. ಅಲ್ಲೆಲ್ಲ ಸ್ಯಾಂಪಲ್ ಇಕ್ಕಿರ್ತಾರಲ್ಲ, ಟೇಸ್ಟ್ ನೋಡಿ ತೊಗೊಳ್ಳಿ ಅಂತ. ನಾವಂತೂ ಎಲ್ಲ ಸ್ಟಾಲಲ್ಲೂ ಟೇಸ್ಟ್ ನೋಡಿ ಮುಂದಕ್ಕೆ ಹೋಗ್ತಾ ಇದ್ವಿ. ಏನೂ ಪರ್ಚೇಸ್ ಮಾಡಲಿಲ್ಲ, ಬಟ್ ಟೇಸ್ಟ್ ಮಾತ್ರ ನೋಡ್ತಾ ಇದ್ವಿ. ಸಖತ್ತಾಗಿತ್ತು ಟೇಸ್ಟ್ಗಳೆಲ್ಲ. ಇವೆಲ್ಲ ಗುಲ್ಕನ್ನು ಸಖತ್ತಾಗಿರುತ್ತೆ.
ಸ್ವೀಟಲ್ಲಿ ಸ್ವೀಟ್ ಇವೆಲ್ಲ ಗೊತ್ತಲ್ಲ, ಸ್ಪೈಸಿ ಐಟಮ್ಸ್, ಅಡುಗೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಐಟಮ್ಸ್ ಎಲ್ಲಿರುತ್ತೋ, ಸ್ಕಿನ್ ಕೇರ್ ಯೂಸ್ ಆಗುವಂಥದ್ದು, ಕಾಳು ಮೆಣಸುಗಳು, ಅದು ಇದ್ರ ಹೆಸರುಗಳು ಅಷ್ಟಾಗಿ ನನಗೆ ಗೊತ್ತಿಲ್ಲ. ಆಮೇಲೆ ನೀವು ಜಾಸ್ತಿ ಮೊಬೈಲ್ ನೋಡಿ ಕಣ್ಣೆಲ್ಲ ಉರಿ ಬಂದಾಗ ಕಣ್ಣಿಗೆ ಹಾಕೋತಾರಲ್ಲ ಒಂದು ಕೂಲ್ ಕವರ್ ಥರ, ಆ ಥರದ್ದಿತ್ತು, ಅದು ಚೆನ್ನಾಗಿತ್ತು. ಇನ್ನು ನೋಡಿ ಇವೆಲ್ಲ ಆಟೋ ಎಕ್ಸ್ಪೋ, ಈ ಪಕ್ಕದಲ್ಲಿ ಆಟೋ ಎಕ್ಸ್ಪೋ ಮಾಡ್ತಿದ್ರು, ಒಂದೇ ಇದರಲ್ಲೇ ಎಲ್ಲ ಥರ ಕಾರ್ಗಳು, ಗ್ರ್ಯಾಂಡ್ ವಿಟೇರಾ, ಬ್ರೆಝಾ, ಆಮೇಲೆ ಇನೋವಾ ಕ್ರಿಸ್ಟಾ, ಸ್ಕೋಡಾ ಕಂಪ್ನಿಯವರು, ರೆನಾಲ್ಟೋ ಕಂಪ್ನಿಯವರು, ನಮ್ಮ ಶಿಫ್ಟ್ ಕಂಪ್ನಿಯವರು, ಎಲ್ಲ ಕಾರ್ಗಳು ಇಲ್ಲಿ ಎಕ್ಸ್ಪೋದಲ್ಲಿ ಇದು ಮಾಡಿದರು. ಈ ಕಾರ್ ಬಂದು ರೆನಾಲ್ಟೋ ಟ್ರೈಬರ್ದು 7 ಸೀಟೆಡ್ ಕಾರು, ಇರೋದ್ರಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ ನೋಡಿ. ಇದು 7 lakhs ಬೇಸಿಕ್ ಪ್ರೈಸು. ಇದು ಒಳಗಡೆ ಎಲ್ಲ ಕೂತಿ ಕಾರಲ್ಲೆಲ್ಲ ನಾನು ಒಳಗಡೆ ಕೂತಿ ಟ್ರಯಲ್ ನೋಡ್ತಾ ಇದ್ದೆ, ಅಂದರೆ ಫ್ಯಾಮಿಲಿಗೆಲ್ಲ ಇದು ಸೂಟಬಲ್ ಆಗಿರುತ್ತಲ್ಲ, ಚೆನ್ನಾಗಿರುತ್ತಲ್ಲ ಅಂತ. ಒಂಥರ ಚೆನ್ನಾಗಿತ್ತು. ಇರೋದರಲ್ಲಿ ಕಮ್ಮಿ ಬೆಲೆಗೆ ಸಿಗುವಂಥ ಕಾರ್ ಇದು ಟ್ರೈಬರ್, ರೆನಾಲ್ಟೋ ಕಂಪ್ನಿದು. ಅದೇ ನಾವು ಯಾವ ರೀತಿ ಅಮೌಂಟ್ ಕೊಡ್ತೀವೋ ಆ ರೀತಿ ಕಾಸಿಗೆ ತಕ್ಕಂಗೆ ಕಜಾಯ ಅಂತಾರಲ್ಲ, ಆ ರೀತಿ ಇರುತ್ತೆ. ಎಲ್ಲ ಈಗ ಆಟೋಮೆಟಿಕ್, ಯಾವುದೂ ಮ್ಯಾನ್ಯುವಲ್ ಇಲ್ಲ, ಎಲ್ಲ ಆಟೋಮೆಟಿಕ್. ನೀವು ಸ್ಕೂಟಿ ಓಡಿಸ್ತೀರಲ್ಲ ಆ ಟೈಪ್. ಜಸ್ಟ್ ಜಿಮ್ಮಿ ನೋಡಿ, ಜಿಮ್ಮಿ ಟಾಟಾ ಸುಮಾ ಥರ ಇದೆ ಅದು ನೋಡೋಕ್ಕೆ. ಅರ್ಟಿಗಾನು ಚೆನ್ನಾಗಿದೆ. ಅರ್ಟಿಗಾನು ನಾವಿನ್ನೂ ಸ್ವಲ್ಪ ಒಳ್ಳೆ ರೇಂಜಿಗೆ ಹೋಗ್ಬೇಕು ಅಂದರೆ ಅರ್ಟಿಗಾ ಓಕೆ ಫ್ಯಾಮಿಲಿಗೆ. ಸ್ಟಾರ್ಟಿಂಗ್ ಪ್ರೈಸೇ 11 lakh ಅದು. ಶಿಫ್ಟು ನನ್ನ ಆಲ್ ಟೈಮ್ ಫೇವ್ರೆಟ್ಟು. ಸ್ಟಾರ್ಟಿಂಗ್ ಪ್ರೈಸು 8 lakh ಅಂತ ಹೇಳಿದ್ರು. ಸೊ ಬನ್ನಿ ಮಾತಾಡೋಣ, ಡಿಸ್ಕೌಂಟ್ ಮಾಡಿಕೊಡ್ತೀವಿ. ನೀವು ಸ್ಪಾಟಲ್ಲಿ ಏನಾದ್ರು ಬುಕ್ ಮಾಡಿದ್ರೆ 15% ಆಫರ್ ಕೊಡ್ತೀನಿ ನಿಮಗೋಸ್ಕರ ಅಂತ ಹೇಳಿದ್ರು. ಬನ್ನಿ, ಇಲ್ಲಾಂದರೆ ಶೋರೂಮ್ ಹತ್ರ ಡೈರೆಕ್ಟಾಗಿ ಬನ್ನಿ ಅಂತ ಎಲ್ಲರೂ ನಂಬರ್ಗಳು ಇಸ್ಕೊಂಡ್ರು. ಟಾಟಾದವ್ರದ್ದು ಪಂಚ್ ನೋಡಿದ್ರಲ್ಲ, ಆಟೋ ಎಕ್ಸ್ಪೋನು ಮಾಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ಸ್ ಮಾತ್ರ ಅಲ್ಲ, ಆಟೋ ಎಕ್ಸ್ಪೋನು ಅವರು ಎಲ್ಲ ಇಲ್ಲಿ ರೆಡಿ ಮಾಡಿದ್ರು. ಸ್ಕೋಡಾ ಕಂಪ್ನಿದು ಕಾರ್ಗಳಿತ್ತು, ಅದು ಒಳ್ಳೆ ಯುನಿಕ್ ಆಗಿರುತ್ತೆ. ಸ್ಕೋಡಾದ ಯಾವಾಗಲೂ ಡಿಸೈನ್ ಸಖತ್ತಾಗಿರುತ್ತೆ ನೋಡೋಕ್ಕೆ. ಸೊ ನಮ್ಮಂಥ ಹುಡುಗರಿಗೆ ಆಟೋ ಎಕ್ಸ್ಪೋ ಅಂದರೆ ತುಂಬ ಇಷ್ಟ ಆಯ್ತು. ಇದು ನೋಡಿದ್ದು ಯಾವುದೋ ಹೊಸ ಕಂಪ್ನಿ ಅನ್ನಂಗೆ ಐತೆ, BYD ಅಂತ, ಸಖತ್ತಾಗಿದೆ. ಒಳ್ಳೆ ಲ್ಯಾಂಬೋರ್ಗಿನಿ ಸ್ಟೈಲಲ್ಲಿದೆ ಕಾರ್ಗಳು. ಇವೆಲ್ಲ EV ಕಾರ್ಗಳು ಇತ್ತು ಇಲ್ಲಿ. ಚೆನ್ನಾಗಿದೆ ಅಲ್ಲ, ಇದು ಒಂಥರ ಸ್ಟೈಲಿಶ್ ಆಗಿ ಯುನಿಕ್ಕಲಾಗಿ ಸಖತ್ತಾಗಿದೆ ನೋಡೋಕ್ಕೆ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ಒಂದು ಎಕ್ಸ್ಪೋದಲ್ಲಿ ಎಲ್ಲ ಒಂದು ಆಟೋ ಮತ್ತು ಹೋಮ್ ಫರ್ನಿಚರ್ಸ್ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ, ಜೈ.